ಇಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋದು ಇನ್ಫಾರ್ಮೇಷನು ನಿನ್ನೆ ಒಂದು ನೀಟ್ದು ಏನು ಕೇಸ್ ಹಾಕಿದ್ರಲ್ಲ ಹತ್ರ ಒಂದು ರಿಸಲ್ಟ್ ಔಟ್ ಆಗಿದೆ. ಅದರಲ್ಲಿ ನಿಮ್ಗೆ ಹೇಳಿರೋದೇನೆಂದರೆ ಜುಲೈ 8ನೇ ತಾರೀಕಿಗೆ ಕೇಸ್ ಹಿಯರಿಂಗ್ ಮುಂದಕ್ಕೆ ಹೋಗಿದೆ. ಕೌನ್ಸಿಲಿಂಗ್ ಏನು ಕೂಡ ಹೋಲ್ಡ್ ಮಾಡೋ ಅಗತ್ಯ ಇಲ್ಲ, ನೀವು ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ನ ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ಮುಂದೆ ನೀವೇನೇನು ಪ್ರೋಸೆಸ್ ಮಾಡಬೇಕು ಅನ್ನೋ ಒಂದು ಡೀಟೇಲ್ಸ್ ನಿಮ್ಗೆ ಏನಾದರೂ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಸಾಕಷ್ಟು ಜನ ಕಾಲ್ಸ್ ಮಾಡ್ತಾಯಿರೋ, ವಾಟ್ಸಪ್ ಮಾಡ್ತಾಯಿರೋ ನಿಮ್ಮ ಡೌಟ್ಸ್ಗಳನ್ನ ಕೇಳೋಕ್ಕೆ. ಆದರೆ ಎಲ್ಲರಿಗೂ ಕೂಡ ಒಂದು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಯಾಕೆ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಇಲ್ಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅದೊಂದು ಪೇಯ್ಡ್ ಸ್ಟೂಡೆಂಟ್ಸ್ ಯಾರು ಒಂದು ಪೇಯ್ಡ್ ಮಾಡಿ ಮೆಂಬರ್ಶಿಪ್ನ ತೊಗೊಂಡಿರ್ತಾರಲ್ಲ ಅವ್ರಿಗೆ ಅದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಅನ್ನೊಂದು ಕಾಲ್ಸ್ ನಾವು ಎತ್ತಕ್ಕೆ ಹೋಗಲ್ಲ. ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೋ ಸೇವ್ ಮಾಡ್ಕೊಂಡಿರ್ತೀವಿ ಅವ್ರಿಗೆ ಮಾತ್ರ ಒಂದು ರೆಸ್ಪಾನ್ಸ್ನ ಕೊಡ್ತೀವಿ. ಮತ್ತು ನಿಮ್ಗೇನಾದರೂ ಮೆಂಬರ್ಶಿಪ್ ಬೇಕಂದರೆ ಇಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಅದು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಸಣ್ಣ ಪುಟ್ಟ ಡೌಟ್ ಇದೆ ಅಂದರೆ ಒನ್ ಡೇ ಮೆಂಬರ್ಶಿಪ್ ತೊಗೊಂಡು ಕೂಡ ನೀವು ಸಾಲ್ವ್ ಮಾಡ್ಕೋಬೋದು. ಸಮ್ ಸ್ಮಾಲ್ ಕ್ವೈರೀಸ್ ಇದೆ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಮಾತ್ರ ಮಾಡಿ, ನೀಡಿಲ್ಲ ಅಂದರೆ ನೋ ಪ್ರಾಬ್ಲಮ್, ಆರಾಮಾಗಿರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವೀಡಿಯೋ ಬಗ್ಗೆ ಬರೋಣ, ಇದೆಲ್ಲ ಸೈಡ್ಗೆ ಇಡೋಣ. ಏನಂದರೆ ನೆನ್ನೆ ಒಂದು ಕೋರ್ಟಲ್ಲಿ ಒಂದು ಕ್ಲಾರಿಟಿ ಬಂತು ನಮಗೆ. ಸದ್ಯ ನಿಮ್ಗೆ ಏನಾದರೂ ಒಂದು ಕೋರ್ಟಲ್ಲಿ ಏನೋ ಸ್ಟೇ ಕೊಟ್ಬಿಟ್ಟಿದ್ರೆ ನಿಮ್ಗೆ ಇನ್ನೂ ಒಂದು 2 ತಿಂಗಳು ಕೌನ್ಸಿಲಿಂಗೇ ನಡೀತಿರಲಿಲ್ಲ. ಯಾಕಂದರೆ ಇಯರಿಂಗ್ ಮೇಲೆ ಇಯರಿಂಗ್ ಹೋಗ್ತಾ ಇರುತ್ತೆ. ಅದು ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಇವಾಗ ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಹಾಗಾದರೆ ನಿಮಗೆ ಮುಂದೆ ನೀವೇನು ಸ್ಟೆಪ್ಸ್ ಮಾಡಬೇಕು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನು ಈ ವರ್ಷ ಇರೋದಿಲ್ಲ ಅಂತ ಕೀ ಅವರೇ ಮೊದಲೇ ಹೇಳಿದರೆ, ಅದರಿಂದ ಆ ಒಂದು ಸ್ಟೆಪ್ಪಿಂದ ಆರಾಮಾಗಿದೆ. ಮತ್ತು ನೀವು ಇಲ್ಲಿ CET ಅಪ್ಲಿಕೇಶನ್ ನೀವೆಲ್ಲರೂ ಕೂಡ CET ಮತ್ತು ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತೀವಿ ಅಂತ ಟಿಕ್ ಕೊಟ್ಟಿರ್ಬೋದು. ಆದರೆ ಅಲ್ಲಿ ಕೀ ಅವ್ರಿಗೆ ಗೊತ್ತೇ ಇರಲಿಲ್ಲ ನೀವು ನೀಟ್ ಎಕ್ಸಾಮ್ ಬರ್ದಿದ್ದೀರಾ ಬರ್ದಿಲ್ವಾ ಅಂತ. ಅದನ್ನ ತಿಳ್ಕೊಳ್ಳೋಕ್ಕೆ ಕೀ ಅವ್ರು ಏನು ಮಾಡ್ತಾರೆ ಅಂದರೆ, ಇವಾಗ ನೀಟ್ ಕೌನ್ಸಿಲಿಂಗ್ಗೆ ಯಾರೇ ರಿಜಿಸ್ಟರ್ ಆಗಿರ್ತಾರಲ್ಲ CET ಅಪ್ಲಿಕೇಶನ್ಸಲ್ಲಿ, ನಿಮಗೆ ಒಂದು ಲಿಂಕ್ ಬಿಡ್ತಾರೆ. ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಜಸ್ಟ್ ನಿಮ್ಮ ನೀಟ್ ರೋಲ್ ನಂಬರ್ನ ಕೀ ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ನೀಟ್ ರೋಲ್ ನಂಬರ್ನ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಕೀ ಅವ್ರಿಗೆ ಡಾಟಾ ಹೋಗುತ್ತೆ ನಿಮ್ಮದು NTA ಕಡೆಯಿಂದ, ನಿಮ್ಮ ನೀಟ್ ಸ್ಕೋರು ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಲ್ಲ ಕೂಡ ಹೋಗುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ನಿಮ್ಮ ನೀಟ್ ಕೌನ್ಸಿಲಿಂಗ್ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅದನ್ನ ಎಲಿಜಿಬಲ್ ಮಾಡ್ಕೋತಾರೆ. ಸರಿನಾ? ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸ್ಟೆಪ್ ಬಂದ್ಬಿಟ್ಟು ಏನಿರುತ್ತೆ ಅಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ. ಅದನ್ನ ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಅದಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿನೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೀ ಕೋಡ್ ಅಂತ ಇರುತ್ತೆ. ನಿಮ್ಮ ಲಾಗಿನ್ ID, ಪಾಸ್ವರ್ಡ್ ಜೊತೆಗೆ ಒಂದು ಸೀಕ್ರೆಟ್ ಕೋಡ್ ಕೊಟ್ಟಿರ್ತಾರಲ್ಲ, ಆ 3 ಹಾಕಿದ್ರೆ ಮಾತ್ರ ನಿಮಗೆ ಲಾಗಿನ್ ಆಗಿಬಿಟ್ಟು ಪೇಜ್ ಓಪನ್ ಆಗಿ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗಿ ಎನೇಬಲ್ ಆಗುತ್ತೆ. ನಂತರ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗೋದು. ಅದಿಲ್ಲ ಅಂದರೆ ನೀವು ಮಾಡೋಕ್ಕೆ ಆಗಲ್ಲ. ಮತ್ತು ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಯಾವ್ಯಾವ ರಿಸರ್ವೇಷನ್ ಕ್ಲೈಮ್ ಮಾಡಿದ್ರೆ ಅನ್ನೋ ಡೀಟೇಲ್ಸು ಕೂಡ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಅಲ್ಲಿ ಸೀಟ್ ಅಲೋಟ್ ಆಗೋದು, ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸು, ಫೀಸ್ ಸ್ಟ್ರಕ್ಚರ್ ಇವ್ರು ಬಿಡಬೇಕಾಗುತ್ತೆ ಎಲ್ಲ ಕಾಲೇಜಸ್ದು ಕೂಡ. ಅದೆಲ್ಲ ಬಿಟ್ಟಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಎನೇಬಲ್ ಮಾಡ್ತಾರೆ. ಎನೇಬಲ್ ಮಾಡೋಕ್ಕಿಂತ ಮುಂಚೆ ಒಂದು ಶೆಡ್ಯೂಲ್ ಬಿಡ್ತಾರೆ. ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ನಿಮಗೆ ಸೀಟ್ ಯಾವಾಗ ಅಲೋಟ್ ಮಾಡ್ತೀವಿ, ಮತ್ತು ಚಾಯ್ಸ್ ಎಂಟ್ರಿ ಯಾವಾಗ ಮಾಡಬೇಕು, ಫೀಸ್ ನೀವು ಯಾವಾಗ ಕಟ್ಟಬೇಕು, ಕಾಲೇಜ್ ಎಷ್ಟು ದಿನದೊಳಗಡೆ ಹೋಗಿ ಅಡ್ಮಿಷನ್ ಆಗಬೇಕು, ಈ ರೀತಿ ಕಂಪ್ಲೀಟ್ ರಿಪೋರ್ಟ್ ಇರುವಂಥ ಒಂದು ನೋಟಿಫಿಕೇಷನು ಕೂಡ ಬಿಡ್ತಾರೆ. ಆವಾಗ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮತ್ತು ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ ನೀವೇನಂತೂ ಕೂಡ ತಲೆ ಕೆಡಿಸ್ಕೊಬೇಡಿ. ಪ್ರತಿಯೊಂದು ಅಪ್ಡೇಟ್ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಬರ್ತಾ ಇರುತ್ತೆ, ಅದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.